6 ಅಡಿ ಎತ್ತರದಲ್ಲಿ ಬ್ಲ್ಯಾಕ್ ಗಾಗಲ್ಸ್ ಧರಿಸಿ ಮೆರೂನ್ ಸೂಟ್ ಹಾಕೊಂಡು ಗನ್ ಮ್ಯಾನ್ಗಳ ಮಧ್ಯೆ ಗಾಂಭೀರ್ಯದಿಂದ ನಿಂತಿರೋ ಆ ವ್ಯಕ್ತಿಯನ್ನು ನೋಡಿ ಆರಾಧ್ಯಾಗೆ ತಲೆ ಮೇಲೆ ಸಿಡಿಲು ಬಡ್ದಂತಾಯಿತು. ಈ ಹಿಟ್ಲರ್ ಇಲ್ಲಿಗೆ ಬಂದಿದ್ದಾನೆ ಏನು ಅಂತ ಕಣ್ಣು ಬಿಟ್ಕೊಂಡು ಅವನ ಕಡೆ ನೋಡ್ತಿದ್ದಾಳೆ. ಅಧಿರಾಜ್ನನ್ನು ಕರ್ಕೊಂಡು ಒಳಗಡೆ ಬಂದ ಕೃಷ್ಣಮೂರ್ತಿ ಅಲ್ಲಿ ನಡೀತಿರೋ ಗಲಾಟೆಯನ್ನು ನೋಡಿ ಇಲ್ಲೇನು ನಡೀತಿದೆ ಅಂತ ಕೋಪದಿಂದ ಅಂದರು. ಆರಾಧ್ಯ ಅಧಿರಾಜ್ನ ನೋಡಿ, ನಮ್ಮ ಮದುವೆ ವಿಷಯ ಯಾರಿಗೂ ತಿಳಿಬಾರ್ದು ಅಂತ ಹೇಳಿದ್ದೆ ಅಲ್ವಾ, ಇವನು ಯಾಕೆ ಇಲ್ಲಿಗೆ ಬಂದಿದ್ದಾನೆ? ಈಗ ಎಲ್ಲರ ಮುಂದೆ ನಮ್ಮ ಮದುವೆ ವಿಷಯ ಹೊರಗೆ ಬಿದ್ದರೆ ಅಷ್ಟೇ ವಿಷಯ ದೇವ್ರೇ ಅಂತ ಆತಂಕಪಟ್ಲು. ಮತ್ತೊಂದೆಡೆ ಅಧಿರಾಜ್ ವರ್ಮನ್ ಥರ ಬಿಗ್ ಶಾಟ್ ತಮ್ಮ ಮನೆಗೆ ಬಂದಿದ್ದರಿಂದ ಸಂತೋಷ ತಡ್ಕೊಳ್ಳೋದಕ್ಕಾಗದ ಮಲ್ಲೇಶ್ವರಿ ಹೇಗಾದರೂ ಮಾಡಿ ಅಧಿರಾಜ್ನನ್ನು ಇಂಪ್ರೆಸ್ ಮಾಡಬೇಕಂತ ನೋಡ್ತಿದ್ದಾಳೆ. ಆದರೆ ಅಲ್ಲಿನ ಪರಿಸ್ಥಿತಿಗೂ ತನಗೂ ಯಾವುದೇ ಸಂಬಂಧ ಇಲ್ಲದ ಹಾಗೆ ಸುತ್ತಲೂ ಇರೋರನ್ನ ಗಮನಿಸದೆ ನೇರವಾಗಿ ತಂದೆ ಹತ್ರ ಹೋಗಿ ಗಟ್ಟಿಯಾಗಿ ಅಳ್ತಾ ಉಂಗುರದ ಬಗ್ಗೆ ಹೇಳ್ತಾ ಮರಳಿ ಡ್ರಾಮಾ ಶುರು ಮಾಡಿದ್ಲು ಶ್ರಾವ್ಯ. ಅವಳ ಮಾತುಗಳನ್ನ ಪೂರ್ತಿಯಾಗಿ ನಂಬಿದ ಕೃಷ್ಣಮೂರ್ತಿಯವರಿಗೆ ಆರಾಧ್ಯಳ ಮೇಲೆ ತಡೆಯಲಾಗದ ಕೋಪ ಬಂತು. ಅದರಲ್ಲೂ ಆರಾಧ್ಯ ತನ್ನ ತಾಯಿ ಸೀರೆ ಉಟ್ಕೊಂಡು ಬಂದಿರೋದು ಕೂಡ ಕೃಷ್ಣಮೂರ್ತಿಯವ್ರಿಗೆ ಇಷ್ಟ ಆಗಲಿಲ್ಲ. ಅದರೊಳಲ್ಲಿ ಬೇಕಂದಲೇ ಗೆಸ್ಟ್ಗಳ ಸಮ್ಮುಖದಲ್ಲಿ ಸ್ಕ್ರೀನ್ ಕ್ರಿಯೇಟ್ ಮಾಡಿ ಮರ್ಯಾದೆ ಕಳೆಯೋದಕ್ಕೆ ಪ್ರಯತ್ನಿಸಿದ್ದಾಳೆ ಅಂತ ಅವರು ಭಾವಿಸಿದ್ರು. ಅಧಿರಾಜ್ ವರ್ಮನ್ ಥರ ದೊಡ್ಡ ಮನುಷ್ಯ ಪಾರ್ಟಿಗೆ ಬಂದಾಗಿಂದ ಸಣ್ಣ ಪುಟ್ಟ ವಿಷಯಗಳಿಂದ ಕುಟುಂಬದ ಮರ್ಯಾದೆ ಕಳೀತಿರೋದಕ್ಕೆ ಆರಾಧ್ಯಳ ಮೇಲೆ ಅವರಿಗೆ ಆ ಕ್ಷಣದಲ್ಲಿ ವಿಪರೀತ ಕೋಪ ಬಂತು. ಆರಾಧ್ಯಳ ಕಡೆ ಕೋಪದಿಂದ ನೋಡಿ ಏನೋ ಮಾತಾಡೋದಕ್ಕೆ ಬಾಯಿ ತೆರೆಯೋದಕ್ಕೆ ಹೋಗಿ ಪಕ್ಕದಲ್ಲಿದ್ದ ಅಧಿರಾಜ್ನ ನೋಡಿ ಸುಮ್ಮನಾದರು. ದೇಶದಲ್ಲಿ ಶ್ರೀಮಂತರಲ್ಲಿ ಒಬ್ಬನಾದ ಅಧಿರಾಜ್ ತನ್ನ ತರಹದ ಸಾಮಾನ್ಯ ಬಿಸ್ನೆಸ್ ಮ್ಯಾನ್ ಪಾರ್ಟಿಗೆ ಬರೋದೇ ತುಂಬ ದೊಡ್ಡ ವಿಷಯ. ಹಾಗೆ ತನ್ನ ಇನ್ವಿಟೇಷನ್ ಮನ್ನಿಸಿ ಟೈಮ್ಗೆ ಅಟೆಂಡ್ ಆಗಿದ್ದಾರೆ ಅಂಥ ಮನುಷ್ಯನ ಮುಂದೆ ತನ್ನ ಮಗಳು ಮಾಡ್ತಿರೋ ಕೆಲಸ ಕೃಷ್ಣಮೂರ್ತಿಯವ್ರಿಗೆ ತಲೆ ತಗ್ಸುವಂತಾಯಿತು. ಕೋಪವನ್ನು ಹಲ್ಕಚ್ಚಿ ತಡ್ಕೊಳ್ತಾ ತನ್ನನ್ನು ಹಿಡಿದು ಅಳ್ತಿದ್ದ ಶ್ರಾವ್ಯಾಳಿಗೆ ನಾವು ವಿಷಯದ ಬಗ್ಗೆ ಆಮೇಲೆ ಮಾತಾಡ್ಕೊಳ್ಳೋಣ ತಾಯಿ ಅಂತ ಸಮಾಧಾನ ಮಾಡೋದಕ್ಕೆ ಪ್ರಯತ್ನಿಸಿದ್ರು. ನೋ ಡ್ಯಾಡಿ, ನನಗೆ ಆ ಡೈಮಂಡ್ ಈಗಲೇ ಬೇಕು, ವೆಯ್ಟ್ ಮಾಡೋ ತಾಳ್ಮೆ ನನಗಿಲ್ಲ, ನಂದು ನನಗೆ ಕೊಡಿಸಿ ಅಂತ ಮತ್ತಷ್ಟು ತಂದೆಗೆ ಅಂಟ್ಕೊಳ್ತಾ ಬಿಕ್ಕಿ ಬಿಕ್ಕಿ ಹತ್ತಲು ಶ್ರಾವ್ಯ. ಸರಿ ಅಂತ ಆರಾಧ್ಯಳ ಕಡೆ ನೋಡ್ತಾ, ತಂಗಿ ವಸ್ತುಗೇನೋ ನಿನ್ನ ಹತ್ರ ಇದೆಯಂತೆ ಅಲ್ವಾ, ಕೊಟ್ಟು ಬಿಡು ತಾಯಿ, ಅನಗತ್ಯವಾಗಿ ಅಳಿಸ್ಬೇಡ ಅಂತ ಕಣ್ಣುಗಳಲ್ಲಿ ಕೋಪ ತೋರಿಸ್ತಾ ನಾರ್ಮಲ್ ಧ್ವನಿಯಲ್ಲಿ ಹೇಳಿದ್ರು ಕೃಷ್ಣಮೂರ್ತಿ. ಅವ್ರು ಹಾಗಂತಿದ್ದಂತೆ ತನ್ನ ಕೈಲಿದ್ದ ಡೈಮಂಡ್ ರಿಂಗನ್ನು ತಂದೆಗೆ ತೋರಿಸ್ತಾ, ಇದು ನನ್ನ ಉಂಗುರ ಅಪ್ಪ, ನನ್ನ ಉಂಗುರವನ್ನು ನಾನು ಹೇಗೆ ಕೊಡಲಿ, ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ, ಇಷ್ಟೊತ್ತಿನಿಂದ ಕೊಡು ಅಂತ ಗಲಾಟೆ ಮಾಡ್ತಿದ್ದಾಳೆ ಶ್ರಾವ್ಯ. ನಿಜಕ್ಕವಳು ಯಾಕೆ ಹೀಗೆ ಮಾಡ್ತಿದ್ದಾಳೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಅಂತ ಬೇಸರದಿಂದ ಅಂದ್ಲು ಆರಾಧ್ಯ. ಆ ಉಂಗುರವನ್ನು ನೋಡಿದ ಕೃಷ್ಣಮೂರ್ತಿ ಇದಕ್ಕೂ ಮುನ್ನ ಎಂದು ಆ ಉಂಗುರವನ್ನು ಶ್ರಾವ್ಯ ಧರಿಸಿರೋದು ನೋಡಿರಲಿಲ್ಲ. ಕಿರಿಯ ಮಗಳ ಕಡೆ ತಿರುಗಿ, ಆ ಉಂಗುರವನ್ನು ನೀನು ಯಾವಾಗ ಕೊಂಡೆ ಶ್ರಾವ್ಯ, ನಿಜಕ್ಕೂ ಅದನ್ನು ನೀನು ಹಾಕೊಳ್ಳೋದನ್ನು ನಾನು ಯಾವತ್ತಿಗೂ ನೋಡಿಲ್ಲ ಅಂತ ಅನುಮಾನದಿಂದ ಕೇಳಿದರು. ಅದು ಅಪ್ಪ ಅದು ಅದು ಅಂತ ತಡಬಡಾಯಿಸ್ತಾ ಏನು ಹೇಳಬೇಕಂತ ತಿಳಿದೆ ಸೈಲೆಂಟಾಗಿ ನಿಂತು ಹೋದ್ಲು ಶ್ರಾವ್ಯ. ಅಷ್ಟೊತ್ತಿಗಾಗಲೇ ಅವರಿಗೆ ಕೊಂಚ ದೂರದಲ್ಲಿ ನಿಂತು ನಡೀತಿರೋದನ್ನೆಲ್ಲ ನೋಡ್ತಿದ್ದಂಥ ಮಲ್ಲೇಶ್ವರಿ ಮಗಳು ಇಕ್ಕಟ್ಟಿಗೆ ಸಿಲುಕ್ತಾ ಇರೋದನ್ನು ಗಮನಿಸಿ ಗಬಗಬನೆ ಅಲ್ಲಿಗೆ ಬಂದಳು. ಕೆಲವು ದಿನಗಳ ಮುನ್ನ ಶಾಪಿಂಗ್ಗೆ ಹೋದಾಗ ಈ ಉಂಗುರ ತುಂಬ ಇಷ್ಟವಾಯಿತು, ಶ್ರಾವ್ಯಗಳಿಗೆ ಚೆನ್ನಾಗಿರುತ್ತೆ ಅಂತ ಕೊಂಡಿದ್ದೆ. ಅಷ್ಟೊಂದು ಭಾರಿ ಉಂಗುರ ಏನಲ್ಲ ಬಿಡು, ಅಕ್ಕನಿಗೆ ತುಂಬ ಇಷ್ಟವಾಗಿದೆ ಅಲ್ವಾ, ಬಿಟ್ಟು ಬಿಡಮ್ಮ, ನೀನು ಇನ್ನೊಂದನ್ನು ಕೊಡಿಸ್ತೀನಿ ಬಿಡು ಅಂತ ಮಗಳಿಗೆ ಸಮಾಧಾನ ಹೇಳುವಾಗೆ ಮತ್ತಷ್ಟು ನಟಿಸಿದ್ಲು. ನನ್ನ ತಾಯಿ ಪ್ರೀತಿಯಿಂದ ಕೊಟ್ಟು ಗಿಫ್ಟನ್ನು ನಾನು ಹೇಗೆ ಇನ್ನೊಬ್ರಿಗೆ ಕೊಟ್ಟು ಬಿಡಲಿ, ಅದರಲ್ಲಿ ನಮ್ಮ ಅಮ್ಮನ ಪ್ರೀತಿ ಇದೆ ಅಂತ ಆರಾಧ್ಯಳ ಕಡೆ ತಿರುಗಿ, ದಯವಿಟ್ಟು ಅರ್ಥ ಮಾಡ್ಕೋಕ್ಕ, ಅಮ್ಮನ ಪ್ರೀತಿ ಏನಂತ ನಿಂಗೆ ತಿಳಿಯಲ್ವಾ, ಅದು ನನ್ನ ಉಂಗುರ ನಾನು ಕೊಡು ಅಂತ ದೀನವಾಗಿ ಬೇಡ್ಕೊಂಡ್ಲು ಶ್ರಾವ್ಯ. ಆ ತಾಯಿ ಮಗಳು ಮಾಡ್ತಿದ್ದ ಓವರ್ ಆ್ಯಕ್ಷನ್ ನೋಡಿ ಕಿರಿಕಿರಿ ಕೋಪ ಬರ್ತಿದ್ರು. ಅಧಿರಾಜ್ ಅಲ್ಲೇ ಇದ್ದಿದ್ದರಿಂದ ಏನೂ ಮಾತಾಡಲಾಗದೆ ನಿಸ್ಸಹಾಯಕಳಾಗಿ ನಿಂತು ಹೋದ್ಲು ಆರಾಧ್ಯ. ಇಷ್ಟೆಲ್ಲ ಅಧಿರಾಜ್ ಮಧ್ಯೆ ಪ್ರವೇಶಿಸಿ, ಮಿಸ್ಟರ್ ಕೃಷ್ಣಮೂರ್ತಿ, ನಿಮ್ಮ ಫ್ಯಾಮಿಲಿ ಮ್ಯಾಟರ್ಸ್ನಲ್ಲಿ ನನಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ, ಬಟ್ ಈ ಇಶ್ಯೂ ಇನ್ನೂ ಈಗಲೇ ಸಾಲ್ವ್ ಮಾಡಿದ್ರೆ ಬೆಟರ್ ಅಂತ ಸೀರಿಯಸ್ ಆಗಂದ. ಅಧಿರಾಜ್ ಅಲ್ಲಿಗೆ ಬಂದಿದ್ದು ಶಾಕ್ ಅಂದ್ಕೊಂಡಿದ್ರಿ. ಈಗ ತನ್ನ ಫ್ಯಾಮಿಲಿ ಮ್ಯಾಟರ್ನಲ್ಲಿ ಇನ್ವಾಲ್ವ್ ಆಗ್ತಾ ಇರೋದು ಕೃಷ್ಣಮೂರ್ತಿ ಅವ್ರಿಗೆ ಮಾತ್ರ ಅಲ್ಲ, ಅಲ್ಲಿದ್ದ ಗೆಸ್ಟ್ಗಳೆಲ್ಲರಿಗೂ ಶಾಕ್ ತಂತು. ಸ್ವಲ್ಪ ಸಮಯದ ನಂತರ ಶಾಕ್ನಿಂದ ಹೊರಬಂದ ಕೃಷ್ಣಮೂರ್ತಿ ನೇರವಾಗಿ ಹಿರಿಮಗಳ ಕಡೆ ನೋಡ್ತಾ, ಆರಾಧ್ಯ ಉಂಗುರ ತಂಗಿ ಕೊಡು, ಪಾರ್ಟಿ ಹಾಳು ಮಾಡಬೇಡ, ಸಿಟಿಯಲ್ಲಿರೋ ಶ್ರೀಮಂತರೆಲ್ಲ ಇಲ್ಲೇ ಇದ್ದಾರೆ, ಎಲ್ಲರ ಮುಂದೆ ನೀವು ಮಾಡ್ತಿರೋ ಗಲಾಟೆಗೆ ತಲೆ ತಗ್ಸುವಂತಾಗಿದೆ, ನನ್ನ ಪ್ರೆಸ್ಟೀಜ್ಗೆ ನಿನ್ನಿಂದ ಭಂಗ ಉಂಟಾದರೆ ಜೀವನದಲ್ಲಿ ನಿನ್ನ ಕ್ಷಮಿಸಲ್ಲ ಅಂತ ಕೋಪದಿಂದ ಅಂದರು. ಅಂದರೆ ಈ ಉಂಗುರ ಶ್ರಾವ್ಯಾಳದು ಅಂತ ನೀವು ನಂಬ್ತಿದ್ದೀರಾ ಅಂತ ಸ್ಟ್ರೈಟಾಗಿ ಕೇಳಿದ್ಲು. ಅಷ್ಟೊಂದು ಅಳ್ತಿದ್ರೆ ನಿಜ ಅಲ್ಲದೆ ಸುಳ್ಳಾಗುತ್ತಾ, ಬೇಕಿದ್ರೆ ಇನ್ನೊಂದು ಹೊಸ ಉಂಗುರ ಕೊಂಡ್ಕೋ, ದುಡ್ಡು ನಾನು ಕೊಡ್ತೀನಿ, ಆ ಉಂಗುರವನ್ನು ತಂಗಿಗೆ ಈಗಲೇ ಕೊಡು ಅನ್ನುತ್ತಾ ಕೊಂಚ ಕಠಿಣವಾಗಿ ಮಾತಾಡಿದ್ರು ಕೃಷ್ಣಮೂರ್ತಿ. ಸತ್ಯಾಸತ್ಯ ಏನಂತ ತಿಳಿದೆ ಕೇವಲ ಮಲತಂಗಿ ಹೇಳಿದ ಮಾತುಗಳನ್ನ ನಂಬಿ ಪಾರ್ಟಿಗೆ ಬಂದ ಗೆಸ್ಟ್ಗಳ ಸಮ್ಮುಖದಲ್ಲಿ ತನಗೆ ಹೆತ್ತ ತಂದೆ ವಾರ್ನಿಂಗ್ ಕೊಡ್ತಿದ್ರೆ ತಡ್ಕೊಳ್ಳೋದಕ್ಕಾಗಲಿಲ್ಲ ಆರಾಧ್ಯಗೆ. ನಿಜಕ್ಕೂ ಇವರಿಗೆ ನನ್ನ ಇಷ್ಟ ಕಷ್ಟಗಳು ಅಭಿಪ್ರಾಯಗಳ ಜೊತೆ ಸಂಬಂಧನೇ ಇಲ್ಲ, ನನ್ನ ಅರ್ಥ ಮಾಡ್ಕೊಳ್ತಾರೆ ಅಂತ ಭಾವಿಸೋದೇ ನನ್ನ ತಪ್ಪು, ನಿಜಕ್ಕೂ ಇಂಥ ಮನುಷ್ಯ ನನ್ನ ತಂದೆ ಅಂತ ಹೇಳ್ಕೊಳ್ಳೋದಕ್ಕೂ ಅಸಹ್ಯ ಅಂತ ಮನಸ್ಸಲ್ಲಿ ಕೋಪದಿಂದ ಅಂದ್ಕೊಂಡ್ಲು ಆರಾಧ್ಯ.
ಸಾರಿ ಟು ಸೇ ದಿಸ್ ಮಿಸ್ಟರ್ ಕೃಷ್ಣಮೂರ್ತಿ, ನೀವು ಮನೆಯ ವಿಷಯವನ್ನು ಇಷ್ಟೊಂದು ವರ್ಸ್ಟಾಗಿ ಡೀಲ್ ಮಾಡ್ತೀರಾ ಅಂತ ನಾನು ನಿಜಕ್ಕೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಆರಾಧ್ಯಳ ಕೈನ ತನ್ನ ಕೈಯೊಳಗೆ ತೆಗೆದುಕೊಳ್ತಾ ಗಂಭೀರವಾಗಿ ಹೇಳಿದ ಅಧಿರಾಜ್. ಅವನ ಧ್ವನಿ ಮೆಲ್ಲಗಿದ್ದಾಗ್ಯೂ ಆ ಧ್ವನಿಯ ಗಾಂಭೀರ್ಯಕ್ಕೆ ಅಲ್ಲಿದ್ದವರೆಲ್ಲ ಒಂದು ಕ್ಷಣ ಹೆದರಿದ್ರು. ಅವನು ಹಾಗೆ ಮಾತಾಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿದ ಆರಾಧ್ಯ ಶಾಕ್ನಲ್ಲಿ ಕಣ್ಣುಗಳನ್ನ ಕೋಳಿ ಮೊಟ್ಟೆ ಸೈಜು ದೊಡ್ಡದಾಗಿ ಮಾಡಿಬಿಟ್ಲು. ಅವಳು ಫೇಸ್ನಲ್ಲಿ ಕಾಣಿಸ್ತಿದ್ದ ಎಕ್ಸ್ಪ್ರೆಷನನ್ನು ಎಂಜಾಯ್ ಮಾಡ್ತಾ ಮೆಲ್ಲಗೆ ಅವಳು ಬೆರಳುಗಳನ್ನ ಹಿಡಿದು ಮುತ್ತಿಟ್ಟ ಅಧಿರಾಜ್. ಆಗಲೇ ಶಾಕ್ನಲ್ಲಿದ್ದ ಆರಾಧ್ಯಗೆ ಬಾಯಿಂದ ಮಾತು ಬರದಂತೆ ಸ್ತಬ್ಧಳಾದ್ಲು. ಅವನ ಬಿಹೇವಿಯರ್ಗೆ ಕೇವಲ ಆರಾಧ್ಯ ಮಾತ್ರ ಅಲ್ಲ, ಕೃಷ್ಣಮೂರ್ತಿ ಫ್ಯಾಮಿಲಿ ಮತ್ತು ಅಲ್ಲಿದ್ದವರೆಲ್ಲರೂ ಕೂಡ ಹಾಗೆ ಬೊಂಬೆಯಂತೆ ನಿಂತು ಹೋದರು. ಯಾರಿಗೂ ತಮ್ಮ ಮಧ್ಯೆ ಇರೋ ಸಂಬಂಧ ತಿಳಿಬಾರ್ದು ಅಂದ್ಕೊಂಡಿದ್ದು ಆರಾಧ್ಯ. ಆದರೆ ಅಷ್ಟೊಂದು ಜನರಲ್ಲಿ ಅಧಿರಾಜ್ ಮಾಡಿದ ಕೆಲಸವನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ತಿಳಿದೆ ಗೊಂದಲದಲ್ಲಿ ಅವನ ಕಡೆಯೇ ನೋಡ್ತಾ ನಿಂತುಬಿಟ್ಲು. ಆ ಹಾಲಿನ ಶಬ್ದವನ್ನು ಮುರಿಯುತ್ತಾ, ಮಿಸಸ್ ಕೃಷ್ಣಮೂರ್ತಿ, ಈ ಉಂಗುರವನ್ನು ನೀವು ಎಲ್ಲಿ ತಗೊಂಡ್ರಿ ಅಂತ ತಿಳ್ಕೊಳ್ಬಹುದಾ ಅಂತ ಮಲ್ಲೇಶ್ವರಿ ಕಡೆ ನೇರವಾಗಿ ಕೇಳಿದ ಅಧಿರಾಜ್. ಅದು ನಂಗೆ ತಿಳಿದಿರೋ ಜ್ಯುವೆಲರಿ ಶಾಪ್ನಲ್ಲಿ ತೊಗೊಂಡಿದ್ದು ಅಂದ್ಲು. ಅವಳಿಗೆ ಅಧಿರಾಜ್ ಹಾಕಿ ಕೇಳಿದ ಅರಗಿಸ್ಕೊಳ್ಳೋದಕ್ಕಾಗಲಿಲ್ಲ. ಅದರಲ್ಲೂ ಆರಾಧ್ಯಳ ಕೈ ಹಿಡ್ಕೊಂಡು ತನ್ನನ್ನು ನಿಂದಿಸ್ತಿರುವಂತೆ ಕೇಳಿದ್ರಿಂದ ಒಳಗೊಳಗೆ ಉರಿದು ಹೋಗ್ತಿದ್ದಾಳೆ. ಆದರೆ ಅವನ ಮುಂದೆ ಬಾಯಿ ಬಿಡೋ ಧೈರ್ಯ ಮಾಡಲಿಲ್ಲ ಮಲ್ಲೇಶ್ವರಿ. ಯಾವಾಗ ಕೊಂಡಿತ್ತು ಅಂತ ಸ್ಟ್ರೈಟಾಗಿ ಕೇಳಿದ. ಅದು ಅದು ಅಂತ ಯೋಚಿಸುವಂತೆ ಎಕ್ಸ್ಪ್ರೆಷನ್ ಕೊಂಡು ತುಂಬ ದಿನಗಳಾಗೋಗಿದೆ, ಅಷ್ಟಾಗಿ ನೆನಪಿಲ್ಲ ಅಂತ ಚಾಣಾಕ್ಷತನದಿಂದ ಉತ್ತರಿಸಿದ್ಲು ಮಲ್ಲೇಶ್ವರಿ. ಓಕೆ ಅಂತ ತಲೆ ಆಡಿಸಿ, ಮಿಸ್ಟರ್ ಕೃಷ್ಣಮೂರ್ತಿ, ನಿಮ್ಮ ಕಂಪನಿಯ ಆ್ಯನ್ಯುವಲ್ ಟರ್ನ್ ಓವರ್ ಎಷ್ಟು ಅಂತ ಕೇಳಿದ. 100 ಕೋಟಿ ಮಿಸ್ಟರ್ ಅಧಿರಾಜ್. ಆದರೂ ಈಗ ನನ್ನ ಟರ್ನ್ ಓವರ್ ಬಗ್ಗೆ ಯಾಕೆ ಅಂತ ಗೊಂದಲದಿಂದ ಕೇಳಿದ್ರು ಕೃಷ್ಣಮೂರ್ತಿ. ಗ್ರೇಟ್, ಹಾಗಾದರೆ ನಿಮ್ಮ ಮಿಸ್ಸಸ್ ಕ್ಯಾಶುವಲ್ ಆಗಿ 5 ಕೋಟಿ ಉಂಗುರವನ್ನು ಪರ್ಚೇಸ್ ಮಾಡಿ ಮಗಳಿಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ ಅಂದರೆ ನಿಮ್ಮ ಕಂಪನಿಯ ಟರ್ನ್ ಓವರ್ ಇನ್ನೂ ಎಷ್ಟಿರುತ್ತೋ ಅಂತ ಕೇಳಿದೆ ಅಂತ ವ್ಯಂಗ್ಯವಾಗಿ ಕೇಳಿದ ಅಧಿರಾಜ್. ವಾಟ್, ಈ ಉಂಗುರ ಅಷ್ಟೊಂದು ಕಾಸ್ಟ್ಲಿಯಾ ಅಂತ ಶಾಕ್ ಆದರು ಕೃಷ್ಣಮೂರ್ತಿ. ನಿಮ್ಮ ವೈಫ್ ಆ ಉಂಗುರದ ಕಾಸ್ಟ್ ತಿಳಿಯದೇ ಕೊಂಡಿದ್ದಾರಾ? ಅಷ್ಟೊಂದು ದೊಡ್ಡ ಮೊತ್ತವನ್ನು ಜಸ್ಟ್ ಉಂಗುರದ ಮೇಲೆ ಇನ್ವೆಸ್ಟ್ ಮಾಡ್ತಿದ್ರೆ ನಿಮಗೆ ತಿಳಿದೇ ಇರೋದಕ್ಕೆ ಸಾಧ್ಯ ಇಲ್ಲ ತಾನೇ ಅಂತ ಮಲ್ಲೇಶ್ವರಿ ಕಡೆ ಡೇಂಜರಸ್ ಲುಕ್ ಕೊಡ್ತಾ ಅಂದ ಅಧಿರಾಜ್. ನನಗೆ ತಿಳಿಯದೆ ಇಷ್ಟೊಂದು ದೊಡ್ಡ ಟ್ರಾನ್ಸಾಕ್ಷನ್ ನಡೆಯೋದು ಅಸಾಧ್ಯ, ಆದರೂ ಹೇಗೆ ನಡೀತು ಅನ್ನುತ್ತಾ ಗೊಂದಲದಿಂದ ನೋಡ್ತಾ ಹೇಳಿದರು ಕೃಷ್ಣಮೂರ್ತಿ. ಈ ಕ್ವಶ್ಚನನ್ನು ನೀವು ನಿಮ್ಮ ವೈಫ್ನೇ ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತ ತಾಳ್ಮೆಯಿಂದ ಉತ್ತರಿಸ್ದ ಅಧಿರಾಜ್. ಆ ಡಿಸ್ಕಷನ್ ಶುರುವಾದಾಗಿನಿಂದ ಮಲ್ಲೇಶ್ವರಿ ಎದೆಯಲ್ಲಿ ರೈಲು ಓಡ್ತಿದ್ವು. ಮಗಳನ್ನು ಸಪೋರ್ಟ್ ಮಾಡೋದಕ್ಕೆ ಬಂದು ತಾನೇ ಸಿಕ್ಕಾಕೊಂಡೆ ಅಂತ ಅರ್ಥ ಆಗಿ ಸೀರಿಯಸ್ ಆಗಿ ಬ್ಯಾಕಪ್ ಪ್ಲ್ಯಾನ್ ಯೋಚಿಸ್ತಾ ನಿಂತುಬಿಟ್ಲು. ಅಲ್ಲಿದ್ದ ಗೆಸ್ಟ್ಗಳೆಲ್ಲರೂ ಆ ಉಂಗುರ ಅಷ್ಟೊಂದು ಬೆಲೆ ಬಾಳುತ್ತೆ ಅಂತ ಅವರಲ್ಲಿ ಅವರು ಮಾತಾಡ್ಕೊಳ್ತಿದ್ರು. ಆದರೆ ಅಧಿರಾಜ್ ಮಾತಾಡೋದಕ್ಕೆ ಶುರು ಮಾಡಿದಾಗಿನಿಂದ ಆ ಚರ್ಚೆ ಮೊದಲಾದಾಗಿಂದ ಅವನನ್ನೇ ನೋಡ್ತಿದ್ದ ಶ್ರಾವ್ಯ ಅಳಿಗೆ ಆರಾಧ್ಯಳ ಕೈನ ಅವನು ಹಿಡಿದುಕೊಂಡಿರೋದನ್ನು ನೋಡಿ ಮನಸ್ಸು ಈರ್ಷೆಯಿಂದ ಹೊತ್ತು ಹುರಿತು. ಈ ಮಾತು ಕೇಳಿದ ತಕ್ಷಣವೇ ಅಷ್ಟೊಂದು ಬೆಲೆ ಬಾಳೋ ಉಂಗುರ ಅವಳಿಗೆ ತಕ್ಕೋದಕ್ಕೆ ಬಿಡಬಾರ್ದು, ಏನಾದರೂ ಒಂದು ಮಾಡಬೇಕಂತ ತೀವ್ರವಾಗಿ ಯೋಚಿಸಿದ್ಲು. ಇಷ್ಟರಲ್ಲಿ ಬುದ್ಧಿಗೆ ಒಂದು ಲಡ್ಡು ಥರದ ಆಲೋಚನೆ ಬಂದಿದ್ದರಿಂದ ಅವಳ ಮುಖದಲ್ಲಿ ಗರ್ವದ ನಗು ಮೂಡಿತು. ಕೂಡಲೇ, ಅಷ್ಟೊಂದು ದುಬಾರಿ ಉಂಗುರ ನಿನ್ನ ಕೈಗೆ ಹೇಗೆ ಬಂತು ಆರಾಧ್ಯ? ಕೊನೆಗೆ ಕದ್ದಿದೆಯಾ ಹೇಗೆ? ಸಣ್ಣ ವಯಸ್ಸಿನಿಂದ ಕಣ್ಣಿಗೆ ಇಷ್ಟವಾದ ಪ್ರತಿಯೊಂದನ್ನು ಕದಿಯೋದು ನಿನಗೆ ಅಭ್ಯಾಸನೇ ತಾನೇ? ಇದನ್ನು ಕೂಡ ಹಾಗೆ ಮಾಡಿದ್ಯಾ ಅಂತ ವ್ಯಂಗ್ಯವಾಗನ್ನುತ್ತಾ ಅಧಿರಾಜ್ ದೃಷ್ಟಿಯಲ್ಲಿ ಅವಳನ್ನ ಬ್ಯಾಡ್ ಮಾಡೋದಕ್ಕೆ ಪ್ರಯತ್ನಿಸಿದ್ಲು ಶ್ರಾವ್ಯ. ಏಯ್, ಸ್ವಲ್ಪ ಬಾಯಿ ಹತೋಟಿಯಲ್ಲಿಟ್ಕೋ ಶ್ರಾವ್ಯ, ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ತಿಳ್ಕೊ ಅಂತ ಅಸಹನೆಯಿಂದ ಅಂದರು ಕೃಷ್ಣಮೂರ್ತಿ. ಏನು ಮಾಡಿದ್ರು ಸಪೋರ್ಟ್ ಮಾಡೋ ತಂದೆಯಿಂದ ಅಂತಹ ಮಾತುಗಳನ್ನ ಊಹಿಸಿದ ಶ್ರಾವ್ಯ ಒಂದು ಕ್ಷಣ ಶಾಕ್ ಆದ್ಲು. ಆದರೆ ತಂದೆ ಮಾತುಗಳಿಗೆ ಆರಾಧ್ಯ ತುಂಬ ಆಶ್ಚರ್ಯಪಟ್ಲು. ಮೊಟ್ಟ ಮೊದಲ ಬಾರಿ ಅವರು ಹಾಗೆ ತನಗೆ ಸಪೋರ್ಟಾಗಿ ಮಾತಾಡ್ತಿದ್ರಿಂದ ತುಂಬ ಹ್ಯಾಪಿಯಾಗಿ ಫೀಲ್ ಆದ್ಲು. ಆದರೆ ಅಲ್ಲಿ ಅಧಿರಾಜ್ ಇರೋದ್ರಿಂದಲೇ ತಂದೆ ಹಾಗೆ ಮಾತಾಡ್ತಿದ್ದಾರೆ ಅನಿಸಿದ ಮರುಕ್ಷಣವೇ ಅವಳ ಮನಸ್ಸು ಎಷ್ಟೋ ಬೇಸರದಿಂದ ಮುಳುಗು ಹೋಯಿತು. ಈಗಾಗಲೇ ಶ್ರಾವ್ಯ ಮಲ್ಲೇಶ್ವರಿಯ ನಿಂದನೆಗಳನ್ನ ಅವಳನ್ನ ತೀವ್ರವಾಗಿ ಗಾಯಗೊಳಿಸಿದ್ವು. ಇನ್ನು ಒಂದು ಕ್ಷಣವೂ ಅವಳಿಲ್ಲಿ ಇರಲಾಗದೆ ಕಣ್ಣು ತುಂಬ ಹರಿತಿದ್ದ ಕಣ್ಣೀರನ್ನು ಒರೆಸ್ಕೊಳ್ತಾ ಹೊರಗಡೆ ಓಡ್ ಹೋದ್ಲು ಆರಾಧ್ಯ. ಹಾಲ್ನಿಂದ ಹೊರಗೆ ಬಂದು ಆರಾಧ್ಯ ಎಲ್ಲಿಗೆ ಹೋಗ್ತಿದ್ದಾಳೆ, ಎಷ್ಟು ದೂರ ಹೋಗ್ತಿದ್ದಾಳೆ ಅಂತ ತಿಳಿದೆ ನಡೆದುಕೊಂಡು ಹೋಗ್ತಿದ್ದಾಳೆ. ಎಷ್ಟೋ ಕಾಲದಿಂದ ಸಣ್ಣ ವಯಸ್ಸಿನಿಂದ ತಾನು ಪಟ್ಟ ನೋವುಗಳು, ಎದುರಿಸಿದ ಅವಮಾನ ಎಲ್ಲವೂ ಒಂದೊಂದಾಗಿ ನೆನಪಿಗೆ ಬಂದವು. ತಾಯಿ ಮರಣ, ತಂದೆಯ ನಿರಾಕರಣೆ, ಮಲತಾಯಿ ಆಡೋ ಚುಚ್ಚು ಮಾತುಗಳು, ಮಲತಂಗಿ ಮಾಡೋ ದೌರ್ಜನ್ಯಗಳು ಎಲ್ಲವೂ ಕಣ್ಮುಂದೆ ಕದರ್ತಿದ್ರೆ ಭರಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಮೈಯೆಲ್ಲ ತೂರಾಡ್ತಿದ್ರೆ ಹಾಗೆ ರೋಡ್ ಪಕ್ಕದಲ್ಲಿ ಕೂತು ಬಿಕ್ಕಿ ಬಿಕ್ಕಿ ಅಳ್ತಿದ್ದಾಳೆ. ಆ ಕ್ಷಣದಲ್ಲಿ ಸತ್ತು ಹೋದರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತು.
ಅವಳಿಗೆ ತುಂಬ ನೆನಪಾದರು ಅವರಮ್ಮ. ಯಾಕಮ್ಮ ಇಂಥ ಮನುಷ್ಯನ ಮುಂದೆ ನಾನು ಒಂಟಿಯಾಗಿ ಹೊರಟೋದೆ, ನನ್ನ ನಿನ್ನ ಜೊತೆ ಕರ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ ಬಿಕ್ಕಿ ಬಿಕ್ಕಿ ಆಡ್ತಿದ್ದಾಳೆ ಆರಾಧ್ಯ. ಅವಳ ಕಣ್ಣೀರಿಗೆ ಆಕಾಶವು ಕರ್ಗೆ ಹೋಯ್ತು. ಏನೋ ಮಳೆ ಶುರುವಾಯಿತು. ಮಳೆಯಲ್ಲಿ ನೆನೆಯುತ್ತೆ ಆರಾಧ್ಯ ಅಲ್ಲೇ ಕೂತು ಅಳ್ತಿದ್ದಾಳೆ. ಆರಾಧ್ಯ ಹಾಗೆ ಸುತ್ತಮುತ್ತಲಿನ ಪರಿಸರ ಮರೆತು ಕೆಲವು ವರ್ಷಗಳಿಂದ ಮನಸ್ಸಲ್ಲಿದ್ದ ನೋವನ್ನು ಕಣ್ಣೀರಿನ ರೂಪದಲ್ಲಿ ಹೊರ ಹಾಕ್ತಿರೋ ಸಮಯದಲ್ಲಿ ಅವಳ ಮುಂದೆ ಒಂದು ಕಾರ್ ನಿಂತು. ತನ್ನ ಮುಂದೆ ನಿಂತ ಲಕ್ಸುರಿ ಕಾರ್ ಯಾರದು ಅಂತ ತಿಳಿಯುತ್ತಲೇ ಟಕ್ಕನೆ ಮೇಲಿದ್ದು ಕಣ್ಣೀರು ಒರೆಸ್ಕೊಳಿದ್ಲು. ಇಷ್ಟರಲ್ಲಿ ಅವಳ ಮುಂದಿದ್ದ ಕಾರ್ಡ್ ಓಪನ್ ಆಯಿತು. ಗೆಟ್ ಇನ್ ಅಂತ ಅಧಿರಾಜ್ ಕರೆಯಲಿನ ಗಾಂಭೀರ್ಯಕ್ಕೆ ಯಾಕೆ ಏನು ಅಂತ ಕೇಳದೆ ಮುದ್ದಾದ ನಾಯಿ ಮರಿಯಂತೆ ಬಂದು ನಿಶಬ್ದವಾಗಿ ಕಾರ್ನಲ್ಲಿ ಕೂತ್ಲು. ಇಬ್ಬರು ಒಬ್ಬರೊಡನೆ ಒಬ್ಬರು ನಿಜಕ್ಕೂ ಏನು ಮಾತಾಡ್ಕೊಳ್ತಿಲ್ಲ. ಪಬ್ಗೆ ಹೋದಾಗ ನಡೆದ ಘಟನೆಯಿಂದ ಆರಾಧ್ಯಕ್ಕೆ ಅಧಿರಾಜ್ ಅಂದರೆ ಹೆದರಿಕೆ ಮತ್ತಷ್ಟು ಹೆಚ್ಚಾಗಿ ಹೋಗಿತ್ತು. ಆದ್ದರಿಂದ ಸೀಟಿನ ಕೊನೆವರೆಗೆ ಹೋಗಿ ಅದರತ್ತ ಕೂತಿದ್ಲು. ಅವಳ ಒಂದು ಕ್ಷಣ ಡೀಪಾಗಿ ನೋಡಿ, ನಿಜಕ್ಕೂ ಅಲ್ಲಿಂದ ಓಡಿ ಹೋಗೋ ಅಗತ್ಯ ಏನಿತ್ತು ನಿನಗೆ ಅಂತ ಆರಾಧ್ಯ ಹೆಗಲ ಮೇಲೆ ಕೈ ಹಾಕ್ತಾ ಕೇಳ್ದ. ಅವನು ಹಾಗೆ ಮುಟ್ಟಲು ಹೋಗ್ತಿದ್ದಂತೆ ಚಕ್ಕನೆ ಇನ್ನೊಂದು ಮೂಲೆಗೆ ಮುದುಡ್ಕೊಂಡು ಕೂತು, ಇನ್ನೂ ಸ್ವಲ್ಪ ಸಮಯ ಅಲ್ಲೇ ಇದ್ದಿದ್ರೆ ನಮ್ಮ ಮದುವೆ ವಿಷಯ ಎಲ್ಲಿ ಹೊರಗೆ ಬಂದುಬಿಡುತ್ತೋ ಅಂತ ಬಂದುಬಿಟ್ಟೆ ಅಂತ ಟೆನ್ಷನ್ ಪಡ್ತಾ ಹೇಳಿದ್ಲು ಆರಾಧ್ಯ. ಅವಳು ಹಾಗೆ ದೂರ ಸರಿತಿರೋದಕ್ಕೆ ಎಷ್ಟೋ ಜನ ಹುಡುಗಿಯರು ನಾನು ಒಂದು ರಾತ್ರಿಗಾದರೂ ಆಫರ್ ಕೊಡ್ತೀನೇನೋ ಅಂತ ಕಾಯ್ತಿರ್ತಾರೆ, ಆದರೆ ನೀನು ಮಾತ್ರ ನನ್ನಿಂದ ದೂರ ಹೋಗೋದಕ್ಕೆ ಟ್ರೈ ಮಾಡ್ತಿರ್ತೀಯ, ನಿನಗಿಂತ ಅವರೇ ಬೆಟರ್ ಅಂತ ವ್ಯಂಗ್ಯವಾಗಂತ ಅಧಿರಾಜ್. ಆ ಮಾತಿಗೆ ಚುಚ್ಚುವಂತೆ ನೋಡ್ತಾ, ನಾನು ಯಾರು ಅಂತ ಹುಡುಗಿ ಅಲ್ಲ, ಆ್ಯಂಡ್ ಇನ್ನೊಂದು ಬಾರಿ ಯಾರ ಜೊತೆಯೂ ಕಂಪೇರ್ ಮಾಡಿದ್ರೆ ಸುಮ್ಮನಿರಲ್ಲ ಅಂತ ಕೋಪದಿಂದ ಬುಸುಗುಟ್ಟಿದ್ಲು ಆರಾಧ್ಯ. ಅದಕ್ಕೆ ಒಂದು ಕನ್ನಿಂಗ್ ಸ್ಮೈಲ್ ಕೊಟ್ಟ ಅಧಿರಾಜ್, ಅದಕ್ಕೆ ನಿನ್ನ ಮದುವೆ ಆಗಿದ್ದು ಅಂತ ಉತ್ತರಿಸಿದ. ಅವನನ್ನು ನೋಡಿದ ಆರಾಧ್ಯಗೆ ಬಾಯಿಂದ ಮಾತು ಬರಲಿಲ್ಲ. ಅಂದರೆ ಇವನ ಉದ್ದೇಶ ಏನು ನಿಜಕ್ಕೂ, ನನ್ನ ಯಾಕೆ ಮದುವೆ ಆದ ಅಂತ ದೀರ್ಘವಾಗಿ ಯೋಚಿಸ್ತಿದ್ದ ಆರಾಧ್ಯ ಒಂದೇ ಬಾರಿಗೆ ತನ್ನ ಸುತ್ತಲೂ ಆವರಿಸಿದ ಅವನ ಕೈ ಸ್ಪರ್ಶಕ್ಕೆ ಗಾಬರಿ ಆಗಿಬಿಟ್ಲು. ಆ್ಯನಿವರ್ಸರಿಗೆ ಸೀರೆ ಉಟ್ಕೊಂಡಿದ್ರೆ ಹಿಂದಿನ ರೀಸನ್ ಸಕ್ಸಸ್ ಆಯ್ತಾ ಬೇಬಿ ಅಂತ ಕಣ್ಣು ಮಿಟುಕಿಸ್ತಾ ಕೇಳಿದ ಅಧಿರಾಜ್. ಅದನ್ನು ಕೇಳಿದ ಆರಾಧ್ಯ ಆಶ್ಚರ್ಯಪಡ್ತಾಳೆ. ತನ್ನ ಮನಸ್ಸಿನಿರೋ ವಿಷಯಗಳು ನಿಜಕ್ಕೂ ಇನ್ನು ಹೇಗೆ ತಿಳಿಯುತ್ತೋ ಅವಳಿಗೆ ಅರ್ಥ ಆಗಲಿಲ್ಲ. ಏನು ಉತ್ತರ ಹೇಳಬೇಕು ತಿಳಿದೇ ಮೌನವಾಗಿದ್ಲು. ಈ ಉಂಗುರದಿಂದ ನನ್ನ ಪ್ಲ್ಯಾನ್ ಎಲ್ಲ ಫೇಲ್ ಆಯಿತು, ಇದು ನನ್ನ ಬೆರಳಿನಲ್ಲಿರೋದು ನನಗಿಷ್ಟ ಇಲ್ಲ ಅಂತ ಕೋಪದಿಂದ ಅಂತ ಕೈಯಿಂದ ತೆಗೆಯೋದಕ್ಕೆ ಟ್ರೈ ಮಾಡಿದ್ಲು ಆರಾಧ್ಯ. ಡೋಂಟ್ ಯು ಡೇರ್ ಬೇಬಿ. ಆ ಉಂಗುರ ತೊಡಿಸುವಾಗ ನಾನೇನು ಹೇಳಿದೆ ಒಂದು ಬಾರಿ ನೆನಪು ಮಾಡ್ಕೊ ಅನ್ನುತ್ತೆ ಆರಾಧ್ಯಳು. ಕೆನ್ನೆ ಮೇಲೆ ಬಿದ್ದಿದ್ದು ಮುಂಗುರುಳು ಹಾರುವಂತೆ ಬಾಯಿಂದ ಉಫ್ ಅಂತ ಊದಿದ. ಬೇಡ ಬೇಡ, ನಾನು ನಿಜಕ್ಕೂ ತೆಗಿಯಲ್ಲ ಅಂತ ಹೆದರಿಕೆಯಿಂದ ತಲೆ ಅಡ್ಡವಾಗಿ ಆಡಿಸಿದ್ಲ ಆರಾಧ್ಯ. ಗುಡ್, ಈಗ ನಾನು ಒಂದು ಕ್ವೆಶ್ಚನ್ ಕೇಳ್ತೀನಿ, ಸ್ಟ್ರೈಟಾಗಿ ಆನ್ಸರ್ ಮಾಡಿ ಬೇಬಿ ಅಂದ ಅಧಿರಾಜ್. ಓಕೆ ಹೇಳ್ತೀನಿ ಅಂತ ಅವನ ಕಡೆ ಕುತೂಹಲದಿಂದ ನೋಡಿದ್ಲು ಆರಾಧ್ಯ. ಈ ಬಾರಿ ಯಾವುದಕ್ಕೆ ಕೊಟ್ಕೊಂಡಿದ್ದೆ ಅಂತ ಕೇಳಿದ ಅಧಿರಾಜ್. ಅದು ಅಪ್ಪನಿಗಾಗಿ ಅಂತ ಹೇಳಿ ಸೈಲೆಂಟ್ ಆದ್ಲು ಆರಾಧ್ಯ. ನಿಮ್ಮ ತಂದೆಗೆ ನಿಮ್ಮ ಮದರ್ ಜೊತೆಗಿನ ಮೆಮೋರೀಸ್ ನೆನಪು ಮಾಡೋದಕ್ಕಾಗಿ ಸೀರೆ ಉಟ್ಕೊಂಡಿದ್ದ, ಬಟ್ ಯಾರಿಗಾಗಿ ಏನು ಮಾಡಿದ್ಯೋ ಆ ವ್ಯಕ್ತಿ ನಿನ್ನ ನಿಜಕ್ಕೂ ಏನು ಉಟ್ಕೊಂಡಿದ್ಯಾ ಅಂತ ಒಂದು ಸೆಕೆಂಡ್ ಕೂಡ ನೋಟಿಸ್ ಮಾಡಲಿಲ್ಲ. ಮತ್ತು ಯಾಕೆ ಇಂಥ ಕೆಲಸಗಳನ್ನ ಮಾಡಿ ಪಕ್ಕದವ್ರನ್ನ ರೊಚ್ಚಿಬಿಸೋದು ಅಂತ ಪ್ರಶ್ನಿಸ್ತಾ ಅಧಿರಾಜ್. ಒಂದು ಪ್ರಶ್ನೆಗೆ ಏನಂತ ಉತ್ತರ ಹೇಳಬೇಕು ಅರ್ಥ ಆಗದೆ ಕಣ್ಣೀರಿನಿಂದ ನೋಡ್ತಾ ನಿಂತುಬಿಟ್ಲು ಆರಾಧ್ಯ. ಯಾಕೆ ಕಳ್ತಿದ್ಯಾ ಅಂತ ಕೇಳಿದ ಅಧಿರಾಜ್. ನಾನು ಮಾಡಿದ ಪ್ರಯತ್ನ ತಪ್ಪಾ ಅಂತ ಬೇಸರದಿಂದ ಕೇಳಿದ್ಲು ಆರಾಧ್ಯ. ಆಯ್ದುಕೊಂಡ ದಾರಿ ತಪ್ಪು ಅಂತ ಗಂಭೀರ ಧ್ವನಿಯಲ್ಲಿ ಹೇಳ್ದ. ಅಂದರೆ ಅಂತ ಅವನು ಹೇಳಿದ ಅರ್ಥ ಆಗದೆ ಗೊಂದಲದಿಂದ ಕೇಳಿದ್ಲು ಆರಾಧ್ಯ. ನಿಮ್ಮ ತಂದೆಗೆ ನೀನು ನೆನಪು ಮಾಡಬೇಕಾಗಿದ್ದು ನಿನ್ನ ತಾಯಿಯನ್ನಲ್ಲ, ನಿನ್ನ ಮಲತಾಯಿಯ ಮೊದಲ ಗಂಡನನ್ನು ಅಂತ ಸೀರಿಯಸ್ ಆಗಿ ಹೇಳ್ದ ಅಧಿರಾಜ್. ನೀವೇನು ಹೇಳ್ತಿರೋ ನನಗೆ ಅರ್ಥನೇ ಆಗ್ತಿಲ್ಲ ಅಂತ ಕ್ವೆಶ್ಚನ್ ಮಾರ್ಕ್ ಫೇಸ್ ಇಟ್ಕೊಂಡು ಅವನ ಕಡೆ ನೋಡ್ತಾ ಅಂದ್ಲು ಆರಾಧ್ಯ. ಪಾಪ, ಸಿಂಪಲ್, ಆ ಪಾರ್ಟಿಯಲ್ಲಿ ನೀನು ಮಲತಾಯಿಯ ಮಾಜಿ ಹಸ್ಬೆಂಡ್ ಪಿಕ್ಚರ್ಸ್ ಹ್ಯಾಂಗ್ ಮಾಡಿದರೆ ನೀನು ಅಂದ್ಕೊಂಡಿದ್ದು ನಡೀತಿತ್ತು ಅಂತ ಕ್ಯಾಶುವಲಾಗಿ ಕೇಳುವಂತ ಹೇಳ್ದ ಅಧಿರಾಜ್. ಅವನ ಮಾತುಗಳ ಹಿಂದಿರೋ ಉದ್ದೇಶ ಅರ್ಥವಾಗ್ತಿದ್ದಂತೆ ಆರಾಧ್ಯ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು. ಅಂದರೆ ನೀವು ಅಂತಿರೋದು ಅಂತ ಕನ್ಫರ್ಮೇಷನ್ಗಾಗಿ ಮತ್ತೊಮ್ಮೆ ಕೇಳಿದ್ಲು. ಯಾರನ್ನಾದರೂ ಹಿಂದೆ ಹಾಕಬೇಕಂದ್ರೆ ಮುಂಚಿತವಾಗಿ ಅವರ ವೀಕ್ನೆಸ್ ತಿಳ್ಕೊಳ್ಬೇಕು. ನಿನ್ನ ಮಲತಾಯಿ ಬಗ್ಗೆ ನಿನ್ನ ತಂದೆಗೆ ತಿಳಿಸ್ಬೇಕಂದ್ರೆ ಅವಳ ವೀಕ್ ಪಾಯಿಂಟ್ ಹೈಲೈಟ್ ಮಾಡಬೇಕು ಅಂತ ಹೇಳ್ದ ಅಧಿರಾಜ್. ಆ ಒಂದೇ ಮಾತಿನಿಂದ ಅಧಿರಾಜ್ ಆಲೋಚನೆಗಳು ಯಾವ ರೇಂಜ್ನಲ್ಲಿ ಇರುತ್ತವೆ ಅಂತ ಆರಾಧ್ಯಗೆ ಅರ್ಥ ಆಯಿತು. ಅದು ಮಾತ್ರ ಅಲ್ಲ, ತನ್ನ ಆಲೋಚನೆಗೂ ಅವನ ಆಲೋಚನೆಗೂ ಇರೋ ಡಿಫ್ರೆನ್ಸ್ ಕೂಡ ಚೆನ್ನಾಗಿ ಅರ್ಥ ಆಯಿತು. ತನ್ನ ತಾಯಿ ನೆನಪಿಗಾಗಿ ಸೀರೆ ಉಟ್ಕೊಂಡ್ರೆ ತಂದೆ ಅಪ್ಸೆಟ್ ಆಗ್ತಾರೆ ಅಂದ್ಕೊಂಡಿದ್ಲು. ಆದರೆ ಅಧಿರಾಜ್ ಹೇಳಿದಾಗ ಮಾಡಿದರೆ ಒಂದೇ ಏಟಿಗೆರಡು ಹಕ್ಕಿ ಅನ್ನುವಂತ ಆಗ್ತಿತ್ತು. ಒಂದು ಕಡೆ ತನ್ನ ತಂದೆ, ಮತ್ತೊಂದು ಕಡೆ ತನ್ನ ಮಲತಾಯಿಗೆ ಬುದ್ಧಿ ಕಲಿಸಿದ ಹಾಗಿರ್ತಿತ್ತು ಅಂತ ಅಂದ್ಕೊಂಡ್ಳು ಆರಾಧ್ಯ. ಈ ಡಬಲ್ ಹಿಟ್ಲರ್ ಆಲೋಚನೆಗಳು ಇಷ್ಟೊಂದು ವೈಲೆಂಟ್ ಆಗಿರೋದ್ರಿಂದಲೇ ಈ ಸ್ಟೇಟ್ ಕಿಕ್ಕಿಂಗ್ ಆಗಿದ್ದಾನೆ ಅಂದ್ಕೊಳ್ತಾ ಅಧಿರಾಜನ್ನ ಮನಸ್ಸಿನಲ್ಲಿ ಹೊಗಳ್ಕೊಂಡ್ಳು. ಇಷ್ಟರಲ್ಲಿ ಅವಳ ಅಂತರಾತ್ಮ ಹೊರಗೆ ಬಂದು, ಏಯ್
ತಲೆ ಕೆಟ್ಟು ಮುಂಡೆದೆ. ಪಬ್ನಿಂದ ಮನೆಗೆ ಬಂದಾಗ ಅವ್ನು ನಿನ್ನ ಜೊತೆ ಹೇಗೆ ಬಿಹೇವ್ ಮಾಡ್ದ ಅಂತ ಮರ್ತು ಹೋದ್ಯಾ? ಅವ್ನ ಮಾತುಗಳನ್ನ ಕೇಳೋದಕ್ಕೆ ರೆಡಿ ಆಗಿಬಿಟ್ಟಿದ್ಯಾ? ಸೆಲ್ಫ್ ರೆಸ್ಪೆಕ್ಟ್ ಇಲ್ವಾ ಅಂತ ಬೈತು. ಆದ್ದರಿಂದ ಅವಳಲ್ಲಿದ್ದ ಹಠದ ಹುಡುಗಿ ಮತ್ತೆ ಎಚ್ಚರಗೊಂಡ್ಳು. ಈ ದುರ್ಮಾರ್ಗನ ಹೆಲ್ಪ್ ತೊಗೊಳ್ಳೋದಕ್ಕಿಂತ ನನ್ನ ಪಾಡು ನಾನು ಇರೋದೇ ಲೇಸು ಅಂದ್ಕೊಳ್ತಾ ಅಧಿರಾಜ್ ಕಡೆ ತಿರುಗಿ, ನಿಮ್ಮ ಬೋಳು ಸಲಹೆಗಳೇ ನನಗೆ ಬೇಡ ಅಂತ ಪೊಗರಿನಿಂದ ಅಂದ್ಲು ಆರಾಧ್ಯ. ಹೌದಾ, ಓಕೆ, ಈ ಮಾತು ನೆನಪಿಟ್ಟುಕೋ ಅಂತ ಒತ್ತಿ ನೀಡಿ ಹೇಳಿದ ಅಧಿರಾಜ್. ಅವನ ಮುಖದಲ್ಲಿದ್ದ ಎಕ್ಸ್ಪ್ರೆಷನ್ಸ್ಗೆ ಹೆದರಿಕೆಯಾಗಿ, ಹುಟ್ಟಿದ ಮನೆಯಲ್ಲಿದ್ದಾಗ ತಂದೆ ಮಾತು ಕೇಳಬೇಕು, ಗಂಡಿನ ಮನೆಯಲ್ಲಿದ್ದಾಗ ಗಂಡನ ಮಾತು ಕೇಳಬೇಕು, ಇದು ನಮ್ಮ ಭಾರತೀಯರ ಸಂಪ್ರದಾಯ, ನಿನಗೆ ತಿಳಿಯಲ್ವಾ ಅಂತ ಅಮಾಯಕವಾಗಿ ಕೇಳಿದ್ಲು ಆರಾಧ್ಯ. ಆಹಾ ಅನ್ನುವಂತೆ ಎಕ್ಸ್ಪ್ರೆಷನ್ ಕೊಟ್ಟ ಅಧಿರಾಜ್. ಪ್ರತಿಯೊಂದಕ್ಕೂ ಹಾಗೆ ಎದುರಿಸ್ತಿರಲ್ಲ, ಯಾಕೆ ಈಗ ಮಾತಾಡಿದ್ರೆ ಕೇಳಿ ಅನ್ನುತ್ತಾ ಮುಖ ತಿರುಗಿಸ್ಕೊಂಡು ಆರಾಧ್ಯಳನ್ನು ನೋಡಿ, ಗುಡ್ ಡೆಸಿಷನ್, ಕೀಪ್ ಇಟ್ ಅಪ್ ಅಂತ ಅಂದ ಅಧಿರಾಜ್. ಆ ಮಾತಿಗೆ ಮೈಯೆಲ್ಲ ಉರಿದ ಆರಾಧ್ಯ ಏನು ಅನ್ನಲೆಂದು ಬಾಯಿ ತೆರೆದ್ಲು. ಆದರೆ ಮಾತು ಬಾಯಿಂದ ಹೊರಗೆ ಬಂದು ಮುಂದಿನ ಸೆಕೆಂಡ್ ಅವನ ರಿಯಾಕ್ಷನ್ ಹೇಗಿರುತ್ತೆ ಅಂತ ಊಹಿಸಿ ಸೈಲೆಂಟ್ ಆದ್ಲು. ಆದರೂ ನಿನ್ನ ಅನ್ಕೊಂಡು ಏನು ಲಾಭ? ನೀನು ತೆರೆದ ರಾಕ್ಷಸನ ನನ್ನ ಗಂಡನಾಗಿ ಮಾಡಿದ ದೇವನ ಅನ್ಬೇಕು. ನಿಜಕ್ಕೂ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಹೆಚ್ಚಾಗಿ ಹೋಗಿ ಇಂಥ ಓರ್ಟನ್ ಜೊತೆ ಬದುಕೋದಕ್ಕೆ ಹಣೆ ಬರಹದಲ್ಲಿ ಬರೆದಿದ್ದಾನೆ. ಏನು ಮಾಡೋದು? ಬಹುಶಃ ನನ್ನನ್ನು ಕ್ರಿಯೇಟ್ ಮಾಡೋ ಟೈಮ್ನಲ್ಲಿ ಅವರು ಹೆಂಡತಿ ಜೊತೆ ಗಲಾಟೆ ಆಗಿದ್ದಾಗಿದೆ, ಅದಕ್ಕೆ ನನಗೆ ಈ ಸಿಂಹಕ್ಕೆ ಮುಡಿ ಹಾಕಿದ್ದಾನೆ ಅಂತ ತನ್ನ ಮೇಲೆ ತಾನೇ ಕರುಣೆ ಪಟ್ಕೊಂಡ್ಲು ಆರಾಧ್ಯ ಪಾಪ. ಇಷ್ಟರಲ್ಲಿ ಕಾರ್ ಅರಮನೆ ತಲುಪಿದ್ರಿಂದ ಆಲೋಚನೆಗಳಿಂದ ಹೊರಬಂದು ಕಾರ್ ಇಳಿದು ನೇರವಾಗಿ ತನ್ನ ರೂಮ್ ಹೋದ ಆರಾಧ್ಯ ತನ್ನ ತಾಯಿ ಸೀರೆನ ಜಾಗರೂಕತೆಯಿಂದ ಮಡಚಿ ಡ್ರೆಸ್ಸಿಂಗ್ ರೂಮ್ನಲ್ಲಿದ್ದ ತನ್ನ ಕಬೋರ್ಡ್ನಲ್ಲಿಡ್ತಾ ಕ್ಯಾಶುವಲ್ ಆಗಿ ಪಕ್ಕಕ್ಕೆ ನೋಡಿದ್ಲು. ಅಲ್ಲಿ ಬೇರೆ ಬೇರೆ ಸೈಜ್ ಮಾಡೆಲ್ಗಳಿದ್ದು ಭಾರಿ ಬ್ರ್ಯಾಂಡೆಡ್ ಬಟ್ಟೆಗಳಿದ್ವು. ಬೆಡ್ರೂಮ್ನ 3ರಷ್ಟು ಭಾಗ ಬಟ್ಟೆಗಳಷ್ಟೇ ಆಕ್ಯುಪೈ ಮಾಡಿದರೆ ಎಲ್ಲೋ ಒಂದು ಮೂಲೆಗೆ ತಳ್ಳಿದ ಹಾಕಿ ಪಕ್ಕದಲ್ಲಿದ್ದ ತನ್ನ ಬಟ್ಟೆಗಳಿರೋದು ನೋಡಿ ಆರಾಧ್ಯ ಕೋಪ ಬಂತು. ಯಾರೋ ಬಳಸಿದ ಬಟ್ಟೆಗಳು ನನ್ನ ರೂಮ್ನಲ್ಲಿ ನಿಜಕ್ಕೂ ಯಾಕಿವೆ? ನಿಜಕ್ಕೂ ಏನು ಅಂದ್ಕೊಂಡಿದ್ದಾನೆ? ನನ್ನ ಬಗ್ಗೆ ಎಲ್ಲಿ ವೇಸ್ಟ್ ಆಗುತ್ತವೋ ಅಂತ ನನ್ನ ಹತ್ರ ಯೂಸ್ ಮಾಡಿಸೋಣ ಅಂದ್ಕೊಂಡಿದ್ದಾನ? ನೋ, ನೆವರ್. ಈ ಆರಾಧ್ಯ ಇನ್ನೊಬ್ರು ಬಳಸಿದ ಬಟ್ಟೆಗಳನ್ನ ಮುಟ್ಟೋದು ಇಲ್ಲ. ಕೂಡಲೇ ಅಲ್ಲಿಂದ ರಿಮೂವ್ ಮಾಡೋದಕ್ಕೆ ಸಾವಿತ್ರಿಗೆ ಹೇಳಬೇಕು ಅಂದ್ಕೊಳ್ತಾ ರೂಮ್ ಹೊರಗೆ ಬಂದು ಸಾವಿತ್ರಿ, ಒಂದು ಬಾರಿ ನನ್ನ ರೂಮಿಗೆ ಬಾ ಅಂತ ಗಟ್ಟಿಯಾಗಿ ಕರೆದ್ಲು. ಬರ್ತಿದ್ದೀನಿ ಮೇಡಮ್ ಅಂತ ತಕ್ಷಣವೇ ಫಾಸ್ಟಾಗಿ ಆರಾಧ್ಯ ರೂಮ್ ಬಂದು, ಹೇಳಿ ಮೇಡಮ್ ಅಂತ ವಿನಯವಾಗಿ ಕೇಳಿದ್ಲು ಸಾವಿತ್ರಿ. ನನ್ನ ವಾರ್ಡ್ರೂಮ್ನಲ್ಲಿ ನೀನು ಅರೇಂಜ್ ಮಾಡಿಸಿರೋ ಕ್ಲಾತ್ಸ್ ಎಲ್ಲ ತೆಗೆದುಕೊಂಡು ಹೋಗಿ ಬೇರೆ ರೂಮ್ನಲ್ಲಿಡು. ಇಲ್ಲಿ ನಾನು ತಂದಿರೋ ಬಟ್ಟೆಗಳು ಮಾತ್ರ ಇರಬೇಕು, ಯಾರದ್ದು ಬಟ್ಟೆಗಳಲ್ಲ ಅಂತ ಸಾವಿತ್ರಿಗೆ ಆರ್ಡರ್ ಮಾಡಿದ್ಲು ಆರಾಧ್ಯ. ಸಾರಿ ಮೇಡಮ್, ನಿಮಗೆ ಬೇಕಾದದನ್ನೇ ಏರ್ಪಾಟ್ ಮಾಡೋದು ಅಂದ್ಬಿಟ್ಟು ಇಂಥವುಗಳನ್ನೆಲ್ಲ ಮಾಡೋ ರೈಟ್ ನನಗಿಲ್ಲ. ಅಧಿರಾಜ್ ಸರ್ ಹೇಳಿದರೆ ಹೊರತು ಅವುಗಳನ್ನ ಅಲ್ಲಿಂದ ಶಿಫ್ಟ್ ಮಾಡಲು ಆಗಲ್ಲ ಅಂತ ಖಂಡಿತವಾಗಿ ಹೇಳಿದ್ಲು ಸಾವಿತ್ರಿ. ಓಕೆ, ಈಗಲೇ ಹೋಗಿ ಅಧಿರಾಜ್ ಜೊತೆ ಮಾತಾಡ್ತೀನಿ ಅಂತ ಗಟ್ಟಿಯಾಗಿ ಅವಳಿಗೆ ಹೇಳಿ ನೇರವಾಗಿ ಅವನ ರೂಮ್ ಹತ್ತಿರ ಹೋಗಿ ಹೊರಗಿನಿಂದ ಡೋರ್ ನಾಕ್ ಮಾಡಿದ್ಲು ಆರಾಧ್ಯ. ಇಷ್ಟು ಸಮಯಕ್ಕೂ ಒಳಗಿಂದ ಯಾವುದೇ ರೆಸ್ಪಾನ್ಸ್ ಬರದಿಂದ ಕೋಪ ಬಂದು ಬಲವಾಗಿ ಬಾಗಿಲನ್ನು ತಳೆದ್ಲು. ಲಾಕ್ ಮಾಡಿರಲಿಲ್ವೇನೋ, ತಕ್ಷಣವೇ ಓಪನ್ ಆಯಿತು. ಹುಲಿ ಮರಿಯಂತೆ ಬೀಳೋದಕ್ಕೆ ಹೋಗಿ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡ್ಲು ಪಾಪ. ಕೂಡಲೇ ಗಟ್ಟಿಯಾಗಿ ಅಧಿರಾಜ್ ಅವರೇ ಅಂತ ಕಿರ್ಚುತ್ತಾ ಒಳಗೆ ಹೋದ ಆರಾಧ್ಯಗೆ ಖಾಲಿ ರೂಮ್ ದರ್ಶನ ನೀಡ್ತು. ಅದೇನಿಬ್ರು ಒಟ್ಟಿಗೆ ತಾನೇ ಬಂದಿದ್ದು, ಇಷ್ಟರಲ್ಲಿ ಎಲ್ಲಿಗೆ ಹೋದ್ರು ಅಂತ ತಲೆ ಕೆರ್ಕೊಳ್ತಾ ಹುಚ್ಚು ನೋಟ ನೋಡ್ತಾ ರೂಮ್ನೆಲ್ಲ ಹುಡುಕಿದ್ಲು. ಇಷ್ಟರಲ್ಲಿ ಡೋರ್ ಓಪನ್ ಆದ ಸೌಂಡ್ ಕೇಳಿಸಿದ್ರಿಂದ ಹಿಂದೆ ತಿರುಗಿದ ಆರಾಧ್ಯಗೆ ವಾಶ್ರೂಮ್ನಿಂದ ಹೊರಗೆ ಬರ್ತಾ ಕಾಣಿಸ್ತಾ. ಒಂದು ಟವಲ್ ಸೊಂಟಕ್ಕೆ ಸುತ್ಕೊಂಡು ಮತ್ತೊಂದು ಟವಲ್ನಿಂದ ತಲೆ ಒರೆಸ್ಕೊಳ್ತಿದ್ದ. ಅವನ ಬಾಡಿ ನೋಡಿದ್ರೆ ಎಂಥವ್ರಿಗಾದರೂ ಮೈ ಮರಿಬೇಕು. ಅಧಿರಾಜನ್ನ ಕಣ್ಣು ಮಿಟ್ಟಕಷ್ಟೇ ಕುಟುಕು ನುಗ್ತಾ ಅವನನ್ನೇ ನೋಡಿದ ಆರಾಧ್ಯಳ ಮುಖಕ್ಕೆ ಮುಂಪಾಗಿ ಹೋಯಿತು. ಕೂಡಲೇ ನಾಚಿಕೆಯಿಂದ ಹಿಂದೆ ತಿರುಗಿದ್ಲು. ಆಗಲೇ ಆರಾಧ್ಯಳ ಮುಖದಲ್ಲಿದ್ದ ಎಕ್ಸ್ಪ್ರೆಷನ್ ಗಮನಿಸಿದ ಅಧಿರಾಜ್ಗೆ ತನ್ನ ಮುಖದಲ್ಲಿ ಬೇಕಾದದ್ದು ಸಿಕ್ತು ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಜೊತೆಗೆ ಒಂದು ಇವಿಲ್ ಸ್ಮೈಲ್ ಕೂಡ ಬಂತು. ತನ್ನ ಬೇರ್ ಬಾಡಿಯೊಂದಿಗೆ ಕೂಲ್ ಆಗಿ ಸ್ಲೋ ಆಗಿ ನಡ್ಕೊಂಡು ಬಂದು ಅವಳ ಹಿಂದೆ ನಿಂತು, ಹೀಗೆ ಹಿಂದಿನಿಂದ ನೀನು ಸೆಕ್ಸಿ ಬಾಡಿ ತೋರಿಸೋದು ಎಷ್ಟು ಡೇಂಜರಸ್ ಥಿಂಗ್ ಗೊತ್ತಾ ಅಂತ ಲೋ ಧ್ವನಿಯಲ್ಲಿ ಹಸ್ಕಿ ಆಗಂದ ಅಧಿರಾಜ್. ಅವನ ಮೇಲೆ ಬಿಸಿ ಆಗ್ತಿದ್ದ ಒಂದು ಸ್ಪರ್ಶಕ ಆರಾಧ್ಯಳ ಮೈಯೆಲ್ಲ ಒಂದು ಬಾರಿ ಭಯದಿಂದ ನಡುಕ್ತು. ಬಂಗಾರದ ಬಣ್ಣದಲ್ಲಿ ಕಟ್ಟುಮಸ್ತಾದ ದೇಹದೊಂದಿಗೆ ಸುಂದರವಾಗಿ ಆರೋಗ್ಯವಾಗಿ ವೀರನಂತಿರೋ ಅಧಿರಾಜನನ್ನು ನೋಡ್ತಿದ್ದ ಆರಾಧ್ಯಗೆ ಉಸಿರು ಭಾರ ಆಯಿತು. ಒಳಗೊಳಗೆ ನಡೀತಿದ್ದ ರಂಪಾಟವನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಅನ್ನುವಂತೆ ಅವನಿಂದ ಸ್ವಲ್ಪ ದೂರ ಸರಿದು, ನಿಮ್ಮ ಜೊತೆ ಒಂದು ವಿಷಯ ಮಾತಾಡಬೇಕು ಅಂತ ತಲೆ ತಗ್ಸಿ ಹೇಳಿದ್ಲು. ಹೇಳು ಅಂತ ನೇರವಾಗಿ ಅವಳ ಕಣ್ಣುಗಳನ್ನ ನೋಡ್ದ. ನಾನು ಬೆಡ್ರೂಮ್ನಲ್ಲಿ ನೀವು ಇರಿಸಿರೋ ಡ್ರೆಸ್ಸಸ್ ಎಲ್ಲ ತೆಗೆದು ಹಾಕಬಹುದೇ ಅಂತ ತಡಬಡಾಯಿಸ್ತಾ ಕೇಳಿದ್ಲು. ಆಗಲ್ಲ ಅನ್ನುತ್ತಾ ಡ್ರೆಸ್ಸಿಂಗ್ ರೂಮ್ ಕಡೆ ನೋಡ್ದ. ಯಾಕಾಗಲ್ಲ ಅನ್ನುತ್ತಾ ಅವನ ಹಿಂದೆ ನಡೀತಾ ಅಂದ್ಲು ಆರಾಧ್ಯ. ಆ ಡ್ರೆಸ್ಸಸ್ ಎಲ್ಲ ಹಾಕೊಳ್ಳೋದಕ್ಕೆ ಬಿಸಾಡೋದಕ್ಕಲ್ಲ ಅಂತ ಮುಖ ಕೊಡದ ಹಾಗೂ ಉತ್ತರಿಸ್ದ ಅಧಿರಾಜ್. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೋ.